ಧರ್ಮಸ್ಥಳದಲ್ಲಿ ಅನೇಕ ಶವಗಳಿದ್ದಾವೆ ಅನ್ನುವಂಥ ಒಂದಷ್ಟು ಆರೋಪಗಳೇನಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇವತ್ತು ಕೊನೆಯ ದಿನ 13ನೇ ಒಂದು ಗುಂಡಿಯನ್ನು ಕೂಡ ಅಗಿಲಾಗ್ತಿದೆ. ಈವರೆಗೂ ಕೇವಲ 6 ಮತ್ತು 11ನೇ ಗುಂಡಿಯಲ್ಲಿ ಮಾತ್ರ ಒಂದು ಅಸ್ಥಿಪಂಜರಗಳು ಸಿಕ್ಕಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆಯ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ಈ ಧರ್ಮಸ್ಥಳ ಪ್ರಕರಣ ಭಾಳಷ್ಟು ಒಂದಷ್ಟು ಚರ್ಚೆಗೆ ಕೂಡ ಕಾರಣವಾಗಿತ್ತು. ಈಗ ಅಲ್ಲಿನ ಜಿಲ್ಲಾಡಳಿತ ಕೂಡ ದಿನನಿತ್ಯ ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. 2 ಗುಂಡಿಗಳಲ್ಲಿ ಮಾತ್ರ ಪತ್ತೆಯಾಗಿದೆ. 13 ಗುಂಡಿಗಳ ಪೈಕಿ ಇವತ್ತು ಕೊನೆಯ ದಿನ 13ನೇ ಗುಂಡಿ ಕೂಡ ನಡೀತಾ ಇದೆ. ಸೊ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ಸರ್ ಈ ಇಡೀ ಪ್ರಕರಣ ಆರೋಪ ಸಂಬಂಧಪಟ್ಟಂತೆ? ನೋಡಿ, ಯಾರ ಹೆಸರಿಗೆ ಇದು ಆಗಬೇಕಾಗಿತ್ತು, ಸೊ ಅದು ಎಲ್ಲಿ ಹೋಯಿತು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನಡೆದಿರ್ತಕ್ಕಂಥದ್ದು ಸುಮಾರು 2010ರ ಕೇಸು. 2010ರಿಂದ ಬಂದ ಈ ಸರ್ಕಾರ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಮೇಲೆ ಕೇಸ್ ಆಯಿತು, ಕೋರ್ಟ್ಗೂ ಹೋಯಿತು, ಅಲ್ಲಿ ಅರೆಸ್ಟ್ ಆದರು, ಮತ್ತು ಕೋರ್ಟ್ ಆದೇಶ ಆಗಿ ಹೊರಗಡೆ ಬಂದೂ ಆಗೋಗಿದೆ. ಈಗ ಕೆಲವು ಕಮ್ಯುನಿಸ್ಟ್ ಪ್ರಭಾವ ಇರ್ತಕ್ಕಂಥವ್ರು ಒತ್ತಡ ತಂದ ಮೇಲೆ ಅದನ್ನು SIT ಕೊಟ್ಟಿದ್ದಾರೆ. ನಾವು ಅದು ಕೊಟ್ಟಿದ್ದರ ವಿರೋಧ ಇಲ್ಲ. ಯಾಕೆ ಅಂತಂದರೆ, ಯಾರಿಗೇ ಆಗಿರಲಿ ಸಾವು ಆಗಿದ್ದನ್ನು ಮುಚ್ಚಿಡ್ತಕ್ಕಂಥದ್ದು ಸರಿಯಲ್ಲ. ಅಲ್ಲಿ ಯಾರು ಅನಾಮಧೇಯರು ಬಂದು ಯಾರಾದರೂ ಸತ್ತೋದಾಗ ಅದನ್ನು ತಗೊಂಡೋಗೋಕ್ಕೆ ಯಾರೂ ಬರಲಿಲ್ಲ ಅಂದರೆ ಕೆಲವುಗಳನ್ನ ಅಲ್ಲೇ ಮುಚ್ಚಿದ್ದೀವಿ ಅಂತೇಳಿ ಅಲ್ಲಿನ ಪಂಚಾಯತ್ ಕೂಡ ಒಪ್ಕೊಂಡಿದೆ. ಅದೇ ಸ್ಥಳಗಳನ್ನು ಇವರು ಮಾಡಿದ್ದಾರೆ ಅಂತ ಇವಾಗ ಅವ್ರು ಕೆಲವರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದು ಪ್ರಶ್ನೆ ಬೇರೆ. ಯಾರಿಗೂ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ಅದರಲ್ಲಿ ನಾವು ಎರಡನೇ ಮಾತಿಲ್ಲ, ಸಿಗಬೇಕು. ಆದರೆ ಆ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಕೆಟ್ಟ ಅಭಿಪ್ರಾಯ ಬರದ ರೀತಿಯಲ್ಲಿ ಇವೆಲ್ಲ ಆಗಬೇಕು. ಬಟ್ ಈಗ SIT 2 ಕಡೆ ಸಿಕ್ಕಿದೆ ಅಂತಾರೆ. 13 ಕಡೆ ತೋರಿಸಿದ್ದು, ಒಂದು ಕಡೆ ಕೇವಲ ಮೇಲೇನೇ ಇತ್ತು. ನಿನ್ನೆ ಬಂದಿರೋ ವರದಿಗಳಲ್ಲಿ ಅಗೀಲೇ ಇಲ್ಲ. ಆ ಜಾಗ ಬಿಟ್ಟು ಬೇರೆ ಕಡೆ ಹೋದಾಗ ಅಲ್ಲಿ ಮೇಲೇನೇ ಇತ್ತು ಅಂದರೆ ಮೇಲೆ ಎಲ್ಲಿಂದ ಬಂತು? ಇವೆಲ್ಲವೂ ಅನುಮಾನಗಳು ಇದೆ. ಅಥವಾ ಈಗ ನೆಲದಲ್ಲಿ ಸಿಕ್ಕಿರೋದು ಅದು ಎಲ್ಲಿದು, ಯಾರು, ಅದು ಹೆಂಗಸ ಅಥವಾ ಗಂಡಸ ಅಥವಾ ವಯಸ್ಸೆಷ್ಟು, ಅದು ಯಾರು ಇದು ಮಾಡಿದರು, ಅದು ಇದು ಮಾಡಲಿ. ಇದೆಲ್ಲ ಮಾಡಿದಾಗ ಗೊತ್ತಾಗತ್ತೆ. SIT ಒಳ್ಳೆಯ ಒಂದು ಇದನ್ನು ಮಾಡಲಿ ಅನ್ನೋದು ನನ್ನ ಸರ್. FSL ತನಿಖೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಸಿಕ್ಕಿರ್ತಕ್ಕಂಥದ್ದು ಈಗ ಅನೇಕ ಇದಾಗಿರ್ತಕ್ಕಂಥದ್ದು. ಈಗ FSL ಮೂಲಕನೇ ಇವೆಲ್ಲನೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ನೀವು ಎಷ್ಟು ಕಷ್ಟಪಟ್ಟು ನೀವು ತೆಗೆದಿದ್ದೀರೋ ಇದಕ್ಕಿನ್ನ ಕಷ್ಟಪಟ್ಟು ಈಗ ವೈದ್ಯರು ಅದನ್ನು ಇದು ಮಾಡಬೇಕು, ಕಂಡುಹಿಡಿಬೇಕು. ಇದು ವಯಸ್ಸಾಗಿತ್ತು, ಅದರದ್ದು ಎಷ್ಟು, ಯಾವ ಕಾಲದಲ್ಲಾಗಿತ್ತು, ಅದು ಹೆಂಗಸಿತ್ತ ಗಂಡಸಿತ್ತ, ಇದೆಲ್ಲವೂ ಬರ್ತದೆ. ಈಗ ಅನಾಮಧೇಯ ಯಾರೋ ಒಬ್ಬ ಬಂದು 13 ಕಡೆ ತೋರಿಸಿದ್ದು, 13 ಕಡೆ ಎಲ್ಲಿ ಸಿಕ್ಕಿದೆ? ಅದರಿಂದಾಗಿ ಅವರು ಈಗ 2 ಕಡೆ ಸಿಕ್ಕಿರೋದನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ಯಾರೋ ಪಂಚಾಯತ್ನವರು. ಅವು ನಾವೇ ಕೆಲವು ಸಾರಿ ಯಾರೂ ತೊಗೊಂಡೋಗ್ಲಿಲ್ಲ ಬಾಡಿ ಅಂತಂದಾಗ ಇಲ್ಲಿ ಯಾರೋ ಬಂದು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅಂಥವುಗಳನ್ನ ಕೆಲವು ಸಾರಿ ನಾವೇ ಅದಕ್ಕೆಲ್ಲ ರೆಕಾರ್ಡೆಲ್ಲ ಮಾಡಿ ನಾವೇ ಮುಚ್ಚಿರ್ತೀವಿ ಕೆಲವು ಕಡೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾರು ನಿಜ, ಯಾರು ಸತ್ಯ, ಯಾರು ಸುಳ್ಳು ಅನ್ನೋದು ಇದ್ರ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಸರ್, ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಸೊ ಈ ಒಂದು ತನಿಖೆಯಿಂದ ಮತ್ತು ಸಂಪೂರ್ಣ ವರದಿ ಬಂದ ನಂತರ ಎಲ್ಲ ಆರೋಪಗಳಿಗೂ ಒಂದು ರೀತಿಯಾದಂಥ ತೆರೆ ಬೀಳುತ್ತೆ ಅನ್ಸುತ್ತೆ. ಒಂದು ಸೂಕ್ತ ಸಮಯದಲ್ಲಿ ಒಂದು ಸೂಕ್ತ ನಿರ್ಧಾರವೂ ಆದಾಗ, ಒಂದು ಸೂಕ್ತ ಉತ್ತರ ಅದಕ್ಕೆ ಸಿಕ್ಬಿಟ್ಟ ಮೇಲೆ ಮುಂದೆ ಅದನ್ನು ಇನ್ನು ಮುಂದುವರಿಯಲಿಕ್ಕೆ ಸಾಧ್ಯ ಇರಲ್ಲ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಧರ್ಮಸ್ಥಳ ಅನ್ನೋದು ಅನೇಕರ ಭಾವನೆಯಲ್ಲಿ ಅದು ದೇವರ ಸ್ಥಳ. ದೇವರ ಸ್ಥಳದ ಮೇಲೆ ಈ ರೀತಿಯ ಅಪಾದನೆಗಳು ಬಂದಾಗ ಒಂದು ಸಾರಿ ತೆರೆ ಎಳೀತಕ್ಕಂಥದ್ದು ಒಳ್ಳೆಯದು. ಆ ಕಾರಣ ಇದು ಆಗ್ತಾ ಇರೋದು ಒಳ್ಳೆಯದೇ, ಆಗ್ಬೋಗ್ಲಿ ಒಂದು ಸಾರಿ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಂಪ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದಲ್ಲಿ ಅನೇಕ ಶವಗಳಿದ್ದಾವೆ ಅನ್ನುವಂಥ ಒಂದಷ್ಟು ಆರೋಪಗಳೇನಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇವತ್ತು ಕೊನೆಯ ದಿನ 13ನೇ ಒಂದು ಗುಂಡಿಯನ್ನು ಕೂಡ ಅಗಿಲಾಗ್ತಿದೆ. ಈವರೆಗೂ ಕೇವಲ 6 ಮತ್ತು 11ನೇ ಗುಂಡಿಯಲ್ಲಿ ಮಾತ್ರ ಒಂದು ಅಸ್ಥಿಪಂಜರಗಳು ಸಿಕ್ಕಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆಯ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ಈ ಧರ್ಮಸ್ಥಳ ಪ್ರಕರಣ
ಭಾಳಷ್ಟು ಒಂದಷ್ಟು ಚರ್ಚೆಗೆ ಕೂಡ ಕಾರಣವಾಗಿತ್ತು. ಈಗ ಅಲ್ಲಿನ ಜಿಲ್ಲಾಡಳಿತ ಕೂಡ ದಿನನಿತ್ಯ ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. 2 ಗುಂಡಿಗಳಲ್ಲಿ ಮಾತ್ರ ಪತ್ತೆಯಾಗಿದೆ. 13 ಗುಂಡಿಗಳ ಪೈಕಿ ಇವತ್ತು ಕೊನೆಯ ದಿನ 13ನೇ ಗುಂಡಿ ಕೂಡ ನಡೀತಾ ಇದೆ. ಸೊ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ಸರ್ ಈ ಒಂದು ಇಡೀ ಪ್ರಕರಣ ಆರೋಪ ಸಂಬಂಧಪಟ್ಟಂತೆ? ನೋಡಿ, ಯಾರ ಹೆಸರಿಗೆ ಇದು ಆಗಬೇಕಾಗಿತ್ತು, ಸೊ ಅದು ಎಲ್ಲಿ ಹೋಯಿತು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನಡೆದಿರ್ತಕ್ಕಂಥದ್ದು ಸುಮಾರು 2010ರ ಕೇಸು. 2010ರಿಂದ ಬಂದ ಈ ಸರ್ಕಾರ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಮೇಲೆ ಕೇಸ್ ಆಯಿತು, ಕೋರ್ಟ್ಗೂ ಹೋಯಿತು, ಅಲ್ಲಿ ಅರೆಸ್ಟ್ ಆದರು, ಮತ್ತು ಕೋರ್ಟ್ ಆದೇಶ ಆಗಿ ಹೊರಗಡೆ ಬಂದು ಆಗೋಗಿದೆ. ಈಗ ಕೆಲವು ಕಮ್ಯುನಿಸ್ಟ್ ಪ್ರಭಾವ ಇರ್ತಕ್ಕಂಥವ್ರು ಒತ್ತಡ ತಂದ ಮೇಲೆ ಅದನ್ನು SIT ಕೊಟ್ಟಿದ್ದಾರೆ. ನಾವು ಅದು ಕೊಟ್ಟಿದ್ದರ ವಿರೋಧ ಇಲ್ಲ. ಯಾಕೆ ಅಂತಂದರೆ, ಯಾರಿಗೇ ಆಗಿರಲಿ ಸಾವು ಆಗಿದ್ದನ್ನು ಮುಚ್ಚಿಡ್ತಕ್ಕಂಥದ್ದು ಸರಿಯಲ್ಲ. ಅಲ್ಲಿ ಯಾರು ಅನಾಮಧೇಯರು ಬಂದು ಯಾರಾದರೂ ಸತ್ತೋದಾಗ ಅದನ್ನು ತಗೊಂಡೋಗೋಕ್ಕೆ ಯಾರೂ ಬರಲಿಲ್ಲ ಅಂದರೆ ಕೆಲವುಗಳನ್ನ ಅಲ್ಲೇ ಮುಚ್ಚಿದ್ದೀವಿ ಅಂತೇಳಿ ಅಲ್ಲಿನ ಪಂಚಾಯತ್ ಕೂಡ ಒಪ್ಕೊಂಡಿದೆ. ಅದೇ ಸ್ಥಳಗಳನ್ನು ಇವರು ಮಾಡಿದ್ದಾರೆ ಅಂತ ಇವಾಗ ಅವ್ರು ಕೆಲವರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದು ಪ್ರಶ್ನೆ ಬೇರೆ. ಯಾರಿಗೂ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ಅದರಲ್ಲಿ ನಾವು ಎರಡನೇ ಮಾತಿಲ್ಲ, ಸಿಗಬೇಕು. ಆದರೆ ಆ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಕೆಟ್ಟ ಅಭಿಪ್ರಾಯ ಬರದ ರೀತಿಯಲ್ಲಿ ಇವೆಲ್ಲ ಆಗಬೇಕು. ಬಟ್ ಈಗ SIT 2 ಕಡೆ ಸಿಕ್ಕಿದೆ ಅಂತಾರೆ. 13 ಕಡೆ ತೋರಿಸಿದ್ದು, ಒಂದು ಕಡೆ ಕೇವಲ ಮೇಲೇನೇ ಇತ್ತು. ನಿನ್ನೆ ಬಂದಿರೋ ವರದಿಗಳಲ್ಲಿ ಅಗೀಲೇ ಇಲ್ಲ. ಆ ಜಾಗ ಬಿಟ್ಟು ಬೇರೆ ಕಡೆ ಹೋದಾಗ ಅಲ್ಲಿ ಮೇಲೇನೇ ಇತ್ತು ಅಂದರೆ ಮೇಲೆ ಎಲ್ಲಿಂದ ಬಂತು? ಇವೆಲ್ಲವೂ ಅನುಮಾನಗಳು ಇದೆ. ಅಥವಾ ಈಗ ನೆಲದಲ್ಲಿ ಸಿಕ್ಕಿರೋದು ಅದು ಎಲ್ಲಿದು, ಯಾರು, ಅದು ಹೆಂಗಸ ಅಥವಾ ಗಂಡಸ ಅಥವಾ ವಯಸ್ಸೆಷ್ಟು, ಅದು ಯಾರು ಇದು ಮಾಡಿದರು, ಅದು ಇದು ಮಾಡಲಿ. ಇದೆಲ್ಲ ಮಾಡಿದಾಗ ಗೊತ್ತಾಗತ್ತೆ. SIT ಒಳ್ಳೆಯ ಒಂದು ಇದನ್ನು ಮಾಡಲಿ ಅನ್ನೋದು ನನ್ನ ಸರ್. FSL ತನಿಖೆ ಕೂಡ ಆಗ್ತಾ ಇರ್ತಕ್ಕಂಥದ್ದು, ಯಾಕಂತಂದರೆ ಸಿಕ್ಕಿರ್ತಕ್ಕಂಥದ್ದು ಈಗ ಅನೇಕ ಇದಾಗಿರ್ತಕ್ಕಂಥದ್ದು. ಈಗ FSL ಮೂಲಕನೇ ಇವೆಲ್ಲನೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ನೀವು ಎಷ್ಟು ಕಷ್ಟಪಟ್ಟು ನೀವು ತೆಗೆದಿದ್ದೀರೋ ಇದಕ್ಕಿನ್ನ ಕಷ್ಟಪಟ್ಟು ಈಗ ವೈದ್ಯರು ಅದನ್ನು ಇದು ಮಾಡಬೇಕು, ಕಂಡುಹಿಡಿಬೇಕು. ಇದು ವಯಸ್ಸಾಗಿತ್ತು, ಅದರದ್ದು ಎಷ್ಟು, ಯಾವ ಕಾಲದಲ್ಲಾಗಿತ್ತು, ಅದು ಹೆಂಗಸಿತ್ತ ಗಂಡಸಿತ್ತ, ಇದೆಲ್ಲವೂ ಬರ್ತದೆ. ಈಗ ಅನಾಮಧೇಯ ಯಾರೋ ಒಬ್ಬ ಬಂದು 13 ಕಡೆ ತೋರಿಸಿದ್ದು, 13 ಕಡೆ ಎಲ್ಲಿ ಸಿಕ್ಕಿದೆ? ಅದರಿಂದಾಗಿ ಅವರು ಈಗ 2 ಕಡೆ ಸಿಕ್ಕಿರೋದನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ಯಾರೋ ಪಂಚಾಯತ್ನವರು. ಅವು ನಾವೇ ಕೆಲವು ಸಾರಿ ಯಾರೂ ತೊಗೊಂಡೋಗ್ಲಿಲ್ಲ ಬಾಡಿ ಅಂತಂದಾಗ ಇಲ್ಲಿ ಯಾರೋ ಬಂದು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅಂಥವುಗಳನ್ನ ಕೆಲವು ಸಾರಿ ನಾವೇ ಅದಕ್ಕೆಲ್ಲ ರೆಕಾರ್ಡ್ ಎಲ್ಲ ಮಾಡಿ ನಾವೇ ಮುಚ್ಚಿರ್ತೀವಿ ಕೆಲವು ಕಡೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾರು ನಿಜ, ಯಾರು ಸತ್ಯ, ಯಾರು ಸುಳ್ಳು ಅನ್ನೋದು ಇದ್ರ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಸರ್, ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಸೊ ಈ ಒಂದು ತನಿಖೆಯಿಂದ ಮತ್ತು ಸಂಪೂರ್ಣ ವರದಿ ಬಂದ ನಂತರ ಎಲ್ಲ ಆರೋಪಗಳಿಗೂ ಒಂದು ರೀತಿಯಾದಂಥ ತೆರೆ ಬೀಳುತ್ತೆ ಅನ್ಸುತ್ತೆ. ಒಂದು ಸೂಕ್ತ ಸಮಯದಲ್ಲಿ ಒಂದು ಸೂಕ್ತ ನಿರ್ಧಾರವೂ ಆದಾಗ ಒಂದು ಸೂಕ್ತ ಉತ್ತರ ಅದಕ್ಕೆ ಸಿಕ್ಬಿಟ್ಟ ಮೇಲೆ ಮುಂದೆ ಅದನ್ನು ಇನ್ನು ಮುಂದುವರಿಯಲಿಕ್ಕೆ ಸಾಧ್ಯ ಇರಲ್ಲ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಧರ್ಮಸ್ಥಳ ಅನ್ನೋದು ಅನೇಕರ ಭಾವನೆಯಲ್ಲಿ ಅದು ದೇವರ ಸ್ಥಳ. ದೇವರ ಸ್ಥಳದ ಮೇಲೆ ಈ ರೀತಿಯ ಅಪಾದನೆಗಳು ಬಂದಾಗ ಒಂದು ಸಾರಿ ತೆರೆ ಎಳೀತಕ್ಕಂಥದ್ದು ಒಳ್ಳೆಯದು. ಆ ಕಾರಣ ಇದು ಆಗ್ತಾ ಇರೋದು ಒಳ್ಳೆಯದೇ, ಆಗ್ಬೋಗ್ಲಿ ಒಂದು ಸಾರಿ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಂಪ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.